ಇನ್ನು ಅಣ್ಣ ಅಣ್ಣ ಅಂತ ಹೇಳ್ತಲೇ ಗಂಡನ ಸ್ನೇಹಿತನ ಜೊತೆ ಲೇಡಿಯೊಬ್ಳು ಪರಾರಿಯಾಗಿರುವಂತಹ ಘಟನೆ ನಡೆದಿದೆ. ಗಂಡನ ಸ್ನೇಹಿತನನ್ನೇ ವಿವಾಹಿತೆಯೊಬ್ಳು ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ. ನನಗೆ ಮೋಸ ಆಗಿದೆ, ಹೆಂಡತಿ ಬಿಟ್ಟು ಹೋದ್ಲು, ನ್ಯಾಯ ಬೇಕು ಅಂತ ಆಕೆಯ ಪತಿ ಈಗ ನ್ಯಾಯಕ್ಕೋಸ್ಕರ ಹೋರಾಡ್ತಾ ಇದ್ದಾನೆ. ಗಂಡನ ಸ್ನೇಹಿತನನ್ನೇ ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ ವಿವಾಹಿತೆ. ನನಗೆ ಮೋಸ ಆಗಿದೆ, ಹೆಂಡತಿ ಬಿಟ್ಟು ಹೋದ್ಲು, ನ್ಯಾಯ ಬೇಕು ಅಂತ ಆಕೆಯ ಪತಿ ಈಗ ಗೋಳಿಡ್ತಾ ಇದ್ದಾನೆ. ನನಗೆ ನ್ಯಾಯ ಕೊಡಿಸಿ ಅಂತ ಜಿಮ್ ಟ್ರೈನರ್ ಅಳಲನ್ನು ತೋಡ್ಕೊಂಡಿದ್ದಾನೆ. ಜಿಮ್ ಟ್ರೈನರ್ ನಿತೇಶ್ ಪತ್ನಿ ರಂಜಿತಾ ಮೇಲೆ ಆತನ ಸ್ನೇಹಿತ ನಿತೇಶ್ ಏನಿದಾನಲ್ಲ, ನಿತೇಶ್ನ ಸ್ನೇಹಿತ ನವೀನ್ ಕಣ್ಣು ಹಾಕ್ತಾನೆ. ರಂಜಿತಳನ್ನು ಪ್ರೀತಿಸಿ ಮದುವೆಯಾಗಿದ್ದ ಜಿಮ್ ಟ್ರೈನರ್ ನಿತೇಶ್ ಮದುವೆಯಾದ ಬಳಿಕ ನವೀನ್ ಮನೆಯಲ್ಲಿ ಬಾಡಿಗೆಗಿದ್ದ ನಿತೇಶ್ ದಂಪತಿ. ಇನ್ನು ಹಲವು ಬಾರಿ ಬುದ್ಧಿಮಾತು ಹೇಳಿದರೂ ಕೂಡ ನಿತೇಶ್ ಪತ್ನಿ ರಂಜಿತಾ ಕೇಳಲ್ಲ. ಬನಶಂಕರಿಯ ಬೇರೊಂದು ಮನೆಗೆ ಶಿಫ್ಟ್ ಆಗ್ತಾರೆ ನಿತೀಶ್ ದಂಪತಿ. ಆದರೂ ಕೂಡ ಆಕೆ ತನ್ನ ವರಸೆಯನ್ನು ಬಿಡೋದೇ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನೋಡಿ, ಒಂದು ಮಾತಿದೆ, ಸ್ನೇಹ ಅಂತ ಒಳಗೊಳಗಡೆ ಸ್ಕೆಚ್ ಹಾಕ್ತಾರೆ ಅಂತ. ಯಾಕಂದರೆ ಸ್ನೇಹಿತರು ಅಂತ ನೀವು ಮನೆಗೆ ಕರ್ಕೊಂಡು ಬಂದಿರ್ತೀರಾ, ಅಥವಾ ಸ್ನೇಹಿತ ಅಂತ ಹೇಳಿಬಿಟ್ಟು ಅವ್ರ ಮನೆಗೆ ನೀವು ಬಾಡಿಗೆಗೆ ಹೋಗಿರ್ತೀರಾ. ಆದರೆ ನಿಮ್ಮ ಹೆಂಡತಿ ಮೇಲೇ ಕಣ್ಣು ಹಾಕುವಂಥವ್ರು ಇರ್ತಾರೆ ಅನ್ನಲಿಕ್ಕೆ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ಇದೆ. ನೋಡಿ, ನಿತೇಶ್ ಮತ್ತು ರಂಜಿತಾ ಮದುವೆ ಆಗಿರ್ತಾರೆ, ನವೀನ್ ಮನೆಗೆ ಹೋಗಿ ಬಾಡಿಗೆಗಿರ್ತಾರೆ. ಅದಾದ ನಂತರ ಈ ನವೀನ್ಗೂ ಮತ್ತು ಈ ನಿತೇಶ್ ಪತ್ನಿ ರಂಜಿತಗೂ ಸ್ನೇಹ ಆಗ್ತದೆ, ಪ್ರೀತಿ ಆಗ್ತದೆ. ಆ ಪ್ರೀತಿ ಪ್ರೇಮಾಂಕುರವಾಗಿ ಓಡು ಹೋಗುವಷ್ಟರ ಮಟ್ಟಿಗೆ ಅವರ ಅಮರ ಪ್ರೇಮಿಗಳಾಗ್ಬಿಡ್ತಾರೆ. ಇದು ಬನಶಂಕರಿಯ ಬೇರೊಂದು ಮನೆಗೆ ಹೋಗ್ತಾರೆ ನೋಡಿ, ಅಲ್ಲೂ ಕೂಡ ಎಷ್ಟು ಬುದ್ಧಿ ಹೇಳಿದರೂ ಕೂಡ ಕೇಳಲ್ಲ. ಯಾಕಂದರೆ ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರ್ತದೆ. ಒಬ್ಬ ಗಂಡಿಗೆ ಒಂದೇ ಹೆಣ್ಣು ಅನ್ನುವಂತಹ ಮಾತುಗಳು ಕೇವಲ ಪುಸ್ತಕದ ಬದನೆಕಾಯಿ ಆಗಿಬಿಟ್ಟಿದೆ. ಇವಾಗೆಲ್ಲ ಡಿವೋರ್ಸ್ ಕೇಸ್ಗಳು ಸಿಕ್ಕಾಬಟ್ಟೆ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಮೋಸ ಮಾಡೋದು, ಜೊತೆಗೆ ನಮ್ಮ ಪ್ರೀತಿ ಪ್ರೇಮಕ್ಕೆ ಅಡ್ಡಿ ಆಗ್ತಾರೆ ಅಂತ ಕೊಲೆ ಮಾಡಲಿಕ್ಕೂ ಹೆಸಲ್ಲ ಕೆಲವರು. ಬೇರೆ ಮನೆಗೆ ಶಿಫ್ಟ್ ಆದರೂ ಗಂಡನ ಸ್ನೇಹಿತನ ಜೊತೆನೇ ಚಾಟಿಂಗ್ ಹಾಕಲಿಕ್ಕೆ ಕೇಳಿದರೆ ನನ್ನ ಅಣ್ಣನ ಸಮಾನ ಅಂತ ಬುರುಡೆ ಬಿಡ್ತಾ ಇದ್ಲಂತೆ ರಂಜಿತಾ. 3 ದಿನದ ಹಿಂದೆ ಬ್ಯಾಗ್ ಪ್ಯಾಕ್ ಮಾಡಿ ಮಾಯವಾಗಿದ್ಲಂತೆ ರಂಜಿತಾ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದವಳು ಅರ್ಧ ದಿನ ರಜೆ ಪಡೆದು ಎಸ್ಕೇಪ್ ಆಗಿದ್ದಾಳೆ. ಪ್ರಿಯಕರನ ಜೊತೆಗೆ ಸೇರಿ ಗಂಡನ ಮನೆ ಬಿಟ್ಟು ಪತ್ನಿ ರಂಜಿತಾ ತೆರಳುತ್ತಾಳೆ. ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂಥವರಿಗೆಲ್ಲ ಯಾಕೆ ಮದುವೆ ಮಾಡ್ತಾರೋ ಅರ್ಥನೇ ಆಗಲ್ಲ. ಜಯನಗರ ಪೊಲೀಸ್ನವರಿಂದ ವಿವಾಹಿತೆ ರಂಜಿತಾ ಮತ್ತು ನವೀನ್ ಪತ್ತೆ, ಇಬ್ಬರನ್ನೂ ಪತ್ತೆ ಹಚ್ಚಿ ಠಾಣೆಗೆ ಪೊಲೀಸ್ನವರು ಕರೆ ತಂದಿದ್ದಾರೆ. ನಾನು ಗಂಡನ ಜೊತೆ ಹೋಗಲ್ಲ ಅಂತ ನಿತೇಶ್ ಪತ್ನಿ ರಂಜಿತಾ ಹೇಳ್ತಾ ಇದ್ದಾಳಂತೆ. ನೀನು ಗಂಡನ ಜೊತೆಗೆ ಹೋಗಲ್ಲ ಅಂದರೆ ಯಾಕಮ್ಮ ಮದುವೆ ಆದಿ? ಹಾಗಾದರೆ PGಗೆ ಹೋಗಿ ಸೇರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಆಕೆ. ಬೇರೆ ಮನೆಗೆ ಶಿಫ್ಟ್ ಆದರೂ ಕೂಡ ಆಕೆ ವರಸೆ ಬಿಡ್ತಾ ಇರಲಿಲ್ಲಂತೆ. ಮದುವೆಯಾಗಿ 5 ವರ್ಷ ಆಯ್ತು. 5 ವರ್ಷ ಆಗಿ 5 ವರ್ಷದಿಂದ ಜೀವನ ಮಾಡ್ತಾ ಇದ್ವಿ. 3 ವರ್ಷ ಒಂದ್ ಮನೇಲಿ ಬಾಡಿಗೆ ಇದ್ವಿ ಸರ್. ಫ್ರೆಂಡ್ ಅಂತ ಬಾಡಿಗೆ ಮನೆ ಮಾಡಿದೆ. ಬಾಡಿಗೆ ಮನೆ ಮಾಡಿ ಜೀವನ ಮಾಡಿದ್ವಿ. ಫ್ರೆಂಡ್ ಅಂತ ನಂಬಿದ್ರು, ನನ್ನಿದ್ರಿಗೆ ಅಣ್ಣ ಅಂತ ಎಲ್ಲ ಮಾಡೋ ರಾಖಿ ಎಲ್ಲ ಕಟ್ಟಿದ್ಲು. ಅಣ್ಣ ಅಂತ ಅಣ್ಣ ಅಂತ ಹೇಳ್ಬಿಟ್ಟು ನಾನು ನಂಬಿದೆ ಅವನ್ನ. ಅವ್ರ ಅಮ್ಮ ಎಲ್ಲ ಮಗಳು ಅನ್ನೋರು. ಹಂಗ ಮಗಳು ಅಂತಿದ್ರು ಅಂತ ಬಿಟ್ಟು ನಾನು ಡೌಟೇ ಪಟ್ಟಿಲ್ಲ. ಒಂದ್ ದಿವಸ ಮೊಬೈಲ್ ಚೆಕ್ ಮಾಡಿದಾಗ ಅವನ ಹೆಸರು ಲೇಡೀಸ್ ಹೆಸರು ಸೇವ್ ಮಾಡ್ಕೊಂಡಿದ್ಲು, ವಿಜಯ ಅಂತ. ಏನಕ್ಕೆ ಅಣ್ಣ ನಂಬರ್ ಈ ತರ ಸೇವ್ ಮಾಡ್ಕೊಂಡು ಅಂತ ಕೇಳಿದ್ಕೆ, ಇಲ್ಲ ನೀನ್ ಬೈತಿ ಅಂದ್ಬಿಟ್ಟು ಅವ ಅಮ್ಮ ಮೋಟರ್ ಹಾಕಕ್ಕೆ ಆಫ್ ಮಾಡಕ್ಕೆ ಹೇಳ್ತದೆ ಅಂದ್ಬಿಟ್ಟು ಈ ತರ ಸೇವ್ ಮಾಡ್ಕೊಂಡಿದ್ದೆ ಅಂತ ಸುಳ್ಳು ಹೇಳಿದ್ಲು. ಅದಕ್ಕೆ ಆ ಮನೆನೇ ಖಾಲಿ ಮಾಡ್ಬಿಟ್ಟೆ. ಬೇಡ, ಇದು ಸುಮ್ನೆ ಸಣ್ಣದಿದ್ದಾಗ ಇಲ್ಲಿ ಇರೋದೇ ಬೇಡ ಈ ಜಾಗದಾಗ ಅಂದ್ಬಿಟ್ಟು ಮನೆ ಖಾಲಿ ಮಾಡ್ಬಿಟ್ಟು ಬನಶಂಕರಿ ಪೊಲೀಸ್ ಸ್ಟೇಷನ್ ಅಂತ ಮನೆ ಮಾಡಿದೆ. ಅಲ್ಲಿ ಬಂದ್ಮೇಲೆ ಮತ್ತೆ ಬೇರೆ ಹೆಸರು ಸೇವ್ ಮಾಡ್ಕೊಂಡು, ಮತ್ತೇನಕ್ಕೆ ಈ ತರ ಸೇವ್ ಮಾಡ್ಕೊಂಡ್ರೆ ಮತ್ತೆ ಅಲ್ಲಿ ಗಲಾಟೆ ಆಯ್ತು. ಆಮೇಲೆ ಮತ್ತೆ ಅಣ್ಣ ಅಂತ ಸೇವ್ ಮಾಡ್ಕೊಂಡು ವಾಟ್ಸಪ್ ಕಾಲ್ ಮಾಡಿದ್ಲು. ನಾನ್ ಬ್ಲಾಕ್ ಹಾಕ್ದಾಗ ಪದೇ ಅದೇ ಕೆಲಸ ಮಾಡಕತ್ತಿಲ್ಲ. ಒಂದ್ ದಿವಸ ರೆಡ್ ಅಣ್ಣ ಮೊನ್ನೆ ಸಿಕ್ಲು, ಫೋನೇ ಮಾತಾಡಕರ. ಏನಕ್ಕೆ ಮಾತಾಡ್ತಿದ್ದೆ? ಅವ್ರ ಅಮ್ಮನ ಹತ್ರ ಮಾತಾಡ್ತಿದ್ದೀನಿ. ಅವ್ರ ಅಮ್ಮ ಫೋನ್ ಮಾಡಿದ್ರೆ ಮನೆ ಖಾಲಿ ಮಾಡಿದಾಗ ನಮ್ಮ ಹತ್ರ ಮಾತಾಡಿಲ್ಲಪ್ಪ ಹಂಗೆ. ಅವಮ್ಮ ಮನೆಗಿದ್ದಾಗ ಹೇಳಿತ್ತು, ನಿನ್ ಹೆಂಡತಿ ಈ ತರ ಫಸ್ಟ್ ಕರ್ಕನೋ ಹಂಗೆ ಅಂತ. ನನಗೆ ಡೌಟ್ ಬಂದು ಕೇಳಿದೆ ನಿಮ್ಮ. ಆಮೇಲೆ ನೋಡಿದ್ರೆ ಅವ್ನ ಮಗನ ಜೊತೆಗೆ ಅಫೇರ್ ಇಟ್ಕೊಂಡಿದ್ದಾಳೆ, ನನ್ನ ಫ್ರೆಂಡ್ ಜೊತೆಗೆ. ಹೋಗಕರ ದುಡ್ಡು ಅವನಿಗೆ ಕಳ್ಸ್ಬಿಟ್ಟು ಹೋಗಿದ್ದಾಳೆ. ದುಡ್ಡು ಅವನಿಗೆ ಕಳ್ಸ್ಬಿಟ್ಟು ಹೋಗಿ ನಿನ್ನೆ ಬಂದ್ಬಿಟ್ಟು ಅವನ ಜೊತೆಗೆ ಬಂದಿದ್ದಾಳೆ. ಅವನ ಜೊತೆ ಹೋಗಿಲ್ಲ ಅಂತ ಸುಳ್ಳು ಹೇಳಿದಾಳೆ. ಅವನ ಜೊತೆಗೆ ಬಂದ್ಬಿಟ್ಟು ನನ್ನ ಫ್ರೆಂಡ್ ಅವನು ಹಂಗೆ ಸುಳ್ಳು ಹೇಳ್ತಾ ಇದ್ದಾಳೆ. ನಾನ್ ಬರಲ್ಲ ನಿನ್ ಜೊತೆ ಜೀವನ ಮಾಡಲ್ಲ, ನನ್ ಪಾಡೆ ನಾನು PGಲಿ ಇರ್ತೀನಿ ಅಂತ. ನಾವ್ ಏನ್ ಮಾಡ್ಬೇಕು ಹೇಳಿ ಸರ್? ಅರೇಂಜ್ ಮ್ಯಾರೇಜ್ ಆಗಿದೆ ತಪ್ಪ? ನಾವು ಆತರ ಮಾಡಿದ್ರೆ ನಿಯತ್ತಾಗಿದ್ರೆ ಬದುಕಿಲ್ಲ ಸರ್. ನಮ್ಮಂತ ಗಂಡ್ಮಕ್ಳಿಗೆ ಆಗಿ ಹುಟ್ಟಿದ್ರೆ ತಪ್ಪ ನಾವು? ಹೆಣ್ಣು ನೋಡಿ ಮದುವೆ ಆಗಿದೆ ತಪ್ಪ ಸರ್?
ಎಸ್ ಈ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ನಿತೇಶ್ ಇಲ್ಲಿ ಸಾಕಷ್ಟು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನಾನು ಅರೇಂಜ್ ಮ್ಯಾರೇಜ್ ಆದರೆ ನನಗೆ ಮೋಸ ಮಾಡಿಬಿಟ್ಟು ನನ್ನ ಸ್ನೇಹಿತನ ಜೊತೆ ಓಡ್ ಹೋದ್ಲು ಅಂತ. ಇಲ್ಲಿ ವೆಂಕಟೇಶ್ ಬಹಳ ಮುಖ್ಯವಾಗಿ ಒಂದು ಹೆಣ್ಣಿಗೆ ಮೋಸ ಆದಂಥ ಸಂದರ್ಭದಲ್ಲಿ ಮಹಿಳಾ ಆಯೋಗದವರು ಬಹಳ ಬೇಗ ಧ್ವನಿಗೂಡ್ತಾರೆ. ಪುರುಷರಿಗೆ ಅನ್ಯಾಯ ಆದಾಗ ಯಾವುದೂ ಇಲ್ಲ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಚಿನ್, ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ದೂರ ಆಗುತ್ತೆ. ಆಗ ಪೊಲೀಸರು ಕೂಡ ಟ್ರೇಸ್ ಮಾಡಿದಂತಹ ಸಂದರ್ಭದಲ್ಲಿ ಈ ರಂಜಿತಾ ಅನ್ನುವಂತಹ ಯುವತಿ ನವೀನ್ ಅನ್ನುವರ ಜೊತೆ ಹೋಗಿರ್ತಾಳೆ ಅನ್ನೋದು ಗೊತ್ತಾಗುತ್ತೆ. ಆಗ ಪೊಲೀಸರು ಕೂಡ ಠಾಣೆಗೆ ಕರ್ಕೊಂಡು ಬರ್ತಾರೆ. ಈಗ ದೂರುದಾರ ಏನಿರ್ತಾನೆ ನಿತೇಶ್, ಆತನನ್ನು ಕರೆಸಿ ವಿಚಾರಣೆಯನ್ನು ಮಾಡ್ತಾರೆ. ಅಂದ್ರೆ ಪತ್ನಿ ಕಾಣೆಯಾಗಿದ್ದರ ಬಗ್ಗೆ ದೂರನ್ನು ಕೊಟ್ಟಿರ್ತಾರೆ. ಆ ಸಂಬಂಧಪಟ್ಟಂತೆ ಇಬ್ಬರನ್ನು ಮಾತಾಡಿದಂತಹ ಸಂದರ್ಭದಲ್ಲಿ ಆಕೆ ನಾನು ಗಂಡನ ಜೊತೆ ಹೋಗೋದಿಲ್ಲ, ನಾನು ಪಿಜಿಗೆ ಹೋಗ್ತೀನಿ ಅಂತ ಕೂಡ ಹೇಳ್ತಾಳೆ. ಈ ಒಂದು ಪ್ರಕರಣದ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ ನಿತೇಶ್ ಮತ್ತು ರಂಜಿತಾ ಕಳೆದ 5 ವರ್ಷಗಳಿಂದ ಪ್ರೀತಿಸಿ ಮದುವೆ ಆಗಿರ್ತಾರೆ. ಇಬ್ರು ಕೂಡ ಈ ನಿತೇಶ್ನ ಸ್ನೇಹಿತನಾಗಿರುವಂತಹ ನವೀನ್ ಅವರ ಮನೆಯಲ್ಲೇ ಬಾಡಿಗೆಗೆ ವಾಸವಾಗಿರ್ತಾರೆ. ಆ ಸಂದರ್ಭದಲ್ಲಿ ಈ ನವೀನ್ ಜೊತೆ ರಂಜಿತಾಗೆ ಪರಿಚಯ ಆಗಿರುತ್ತೆ, ಸಲಿಗೆಯಿಂದ ಇರ್ತಾರೆ. ಇಬ್ರು ಕೂಡ ಚಾಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಇಬ್ಬರ ನಡುವೆ ಒಂದು ಅಕ್ರಮ ಸಂಬಂಧ ಕೂಡ ಬೆಳೆದಿರುತ್ತೆ. ಇದು ಗಂಡನಿಗೆ ವಿಚಾರ ತಿಳಿದು ಬುದ್ಧಿಯನ್ನ ಹೇಳಿದ್ರು ಕೂಡ ಆಕೆ ತಿದ್ದುಕೊಂಡಿರೋದಿಲ್ಲ. ಇದೇ ಕೆಲಸವನ್ನ ಪದೇ ಪದೇ ಮುಂದುವರಿಸ್ತಾ ಇರ್ತಾರೆ. ಆಗ ಫೋನ್ ಅನ್ನು ಚೆಕ್ ಮಾಡಿದಂತ ವೇಳೆಯಲ್ಲೂ ಕೂಡ ಆಕೆ ಆತನ ನಂಬರ್ ಅನ್ನ ಒಂದು ಹುಡುಗಿಯ ಹೆಸರಿನಲ್ಲಿ ಸೇವ್ ಮಾಡ್ಕೊಂಡಿರ್ತಾಳೆ. ಆಗ ಗಲಾಟೆ ಆಗಿ ವಿಚಾರವು ಗೊತ್ತಾಗುತ್ತೆ. ಬುದ್ಧಿಯನ್ನ ಹೇಳಿ ಸುಮ್ಮನೆ ಆಗಿರ್ತಾರೆ. ಆದ್ರೆ ಅಲ್ಲಿಂದ ಮನೆಯನ್ನ ಖಾಲಿ ಮಾಡ್ಕೊಂಡು ಬಂದು ಬೇರೆ ಕಡೆ ವಾಸವನ್ನ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ಈಕೆ ಕದ್ದು ಮುಚ್ಚಿ ಇದೇ ಒಂದು ಕೆಲಸವನ್ನ ಮುಂದುವರಿಸ್ತಾ ಇರ್ತಾಳೆ. ಕೊನೆಗೆ ನವೀನ್ ಜೊತೆ ಹೋಗೋದಕ್ಕೆ ಈಕೆ ಪ್ಲಾನ್ ಅನ್ನ ಮಾಡಿಕೊಂಡು ಕೆಲಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅರ್ಧ ದಿನ ಆಫೀಸ್ ನಲ್ಲಿ ರಜೆಯನ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಂಡು ನವೀನ್ ಜೊತೆ ಎಸ್ಕೇಪ್ ಆಗಿರ್ತಾಳೆ. ಸೊ ಈ ವಿಚಾರ ಮನೆಗೆ ಬಂದಂತ ಸಂದರ್ಭದಲ್ಲಿ ನಿತೀಶ್ಗೆ ತಿಳಿಯುತ್ತೆ. ಆಗ ತಾಯಿಯ ಬಳಿ ವಿಚಾರಿಸಿದಂತ ವೇಳೆಯಲ್ಲಿ ಈಕೆ ಮನೆಗೆ ವಾಪಸ್ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ. ಆಗ ಸಹಜವಾಗಿಯೂ ಕೂಡ ಅವ್ರಿಗೂ ಆತಂಕ ಆಗುತ್ತೆ. ಅದಾದ ಬಳಿಕ ದೂರನ್ನ ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಈಗ ಪೊಲೀಸರು ಕೂಡ ಕರ್ಕೊಂಡು ಬಂದು ವಿಚಾರಣೆ ಮಾಡಿದ್ದಾರೆ. ಅಂದ್ರೆ ಈಕೆಗೆ ಅಕ್ರಮ ಸಂಬಂಧ ಇರುವಂತಹ ವಿಚಾರ ಗಂಡನಿಗೆ ಗೊತ್ತಾದ್ರೂ ಕೂಡ ತನಗೆ ಹೆಂಡತಿ ಬೇಕು, ಇನ್ ಮುಂದೆ ಆದ್ರೂ ನಾನು ಸರಿಯಾಗಿ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನೀವು ಹೇಳದಂಗೆ ಮಹಿಳೆಯರಿಗೆ ಏನಾದ್ರೂ ಅನ್ಯಾಯ ಆಗಿದ್ದೆ ಆದ್ರೆ ಮಹಿಳಾ ಆಯೋಗದ ಕದ ತಟ್ತಾರೆ, ನ್ಯಾಯಕ್ಕಾಗಿ ಹೋರಾಟವನ್ನ ಮಾಡ್ತಾರೆ. ಆದ್ರೆ ಹೆಣ್ಣು ಮಕ್ಕಳು ಈ ರೀತಿಯಾಗಿ ಮಾಡಿದ್ರೆ ಯಾರ ಬಳಿ ಹೋಗಿ ಕೇಳಬೇಕು? ನಾವು ಗಂಡಸರಾಗಿ ಹುಟ್ಟಿದ್ದೆ ತಪ್ಪ, ನಾನು ಆಕೆ ಬರ್ಲಿಲ್ಲ ಅಂದ್ರೆ ನಾನು ವಿಷ ಕುಡಿದು ಆತ್ಮಹತ್ಯೆನ ಮಾಡ್ಕೊಳ್ತೀನಿ ಅಂತ ಹೇಳಿ ಕೂಡ ನಿತೇಶ್ ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಸದ್ಯ ಈಗ ಈ ಪ್ರಕರಣ ಮತ್ತೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿರುವಂತಹದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.